ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. HAL ಠಾಣಾ ವ್ಯಾಪ್ತಿಯಲ್ಲಿ ತಂದೆ ತಾಯಿಯ ಕೊಲೆಯ ಪ್ರಕರಣ ಇದು. ಆರೋಪಿ ಈಗ ಮಗನನ್ನ ರೋಹನನ್ನ ಬಂಧಿಸಿ ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದಾರೆ ಪೊಲೀಸರು. ತಂದೆ ನವೀನ್ ಚಂದ್ರ, ತಾಯಿ ಶ್ಯಾಮಲಾ ಕೊಲೆ ಮಾಡಿರುವಂಥ ಮಗ ಈತ. ಪೊಲೀಸ್ ವಿಚಾರಣೆಯ ವೇಳೆ ಕೆಲ ವಿಚಾರವನ್ನು ಬಾಯ್ಬಿಟ್ಟಿದ್ದಾನೆ ಈ ಆರೋಪಿ. ಅಮ್ಮ ನನಗೆ ಹಾಲಿನಲ್ಲಿ ನಿದ್ದೆ ಮಾತ್ರೆಯನ್ನು ಹಾಕಿ ಕೊಡ್ತಾ ಇದ್ರು, ಕೆಲಸಕ್ಕೆ ಹೋಗಲ್ಲ ಅಂತ ಅಪ್ಪ ಯಾವಾಗಲೂ ಕೂಡ ನನಗೆ ಬೈತಾ ಇದ್ರು. ಮಗಳು ಅಮೆರಿಕದಲ್ಲಿ ಒಳ್ಳೆ ಕೆಲಸದಲ್ಲಿ ಚೆನ್ನಾಗಿದ್ದಾಳೆ, ನೀನು ಮಾತ್ರ ನಮ್ಮ ಮಾನ ಮರ್ಯಾದೆಯನ್ನು ತೆಗೆಯೋಕೆ ಹುಟ್ಟಿದೆಯಾ ಅಂತ ಈ ರೀತಿಯಾಗಿ ಬೈತಿದ್ರು. ಅದು ನನಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಹಣದ ವಿಚಾರವಾಗಿ ಹಲವು ಬಾರಿ ಕುಟುಂಬದಲ್ಲಿ ಜಗಳ ಆಗ್ತಾನೆ ಇತ್ತು. ದುಡ್ಡು ಕೇಳಿದ್ರೆ ಕೊಡ್ತಿರ್ಲಿಲ್ಲ, ಪದೇ ಪದೇ ನನ್ನನ್ನು ಬೈತಾ ಇದ್ರು. 4 ಲಕ್ಷ ಹಣವನ್ನು ಕೇಳಿದಾಗ ಕೊಡದಿದ್ದಾಗ ಗಲಾಟೆಯನ್ನು ಈ ಆರೋಪಿ ಮಾಡಿರ್ತಾನೆ. ಕೆಲಸದವರ ಮುಂದೆ ನನಗೆ ಬೈತಾ ಇದ್ರು, ನನಗೆ ಅವಮಾನ ಆಗ್ತಾ ಇತ್ತು. ಸೊ ಪ್ರತಿ ಬಾರಿ ಹಣ ಕೇಳಿದಾಗಲೂ ಕೂಡ ಅಪ್ಪ ಅಮ್ಮ ಗಲಾಟೆ ಮಾಡ್ತಿದ್ರು ಅಂಥೇಳಿ ಪೊಲೀಸರ ಮುಂದೆ ಈ ಕೊಲೆ ಆರೋಪಿ ಈ ರೀತಿಯಾಗಿ ಬಾಯಿ ಬಿಟ್ಟಿದ್ದಾನೆ. ದುಡ್ಡು ಕೇಳದೆ ದುಡ್ಡು ಕೊಡ್ತಿರ್ಲಿಲ್ಲ. ಹಾಗಾದರೆ ತಂದೆ ತಾಯಿ ಮಕ್ಕಳಿಗೆ ಬುದ್ಧಿವಾದ ಹೇಳೋದೇ ತಪ್ಪ ಅಂತ ಅನಿಸ್ಬಿಡುತ್ತೆ ಈ ಪ್ರಕರಣವನ್ನು ನೋಡ್ತಾ ಇದ್ರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ತಂದೆ ತಾಯಿ ಬೈದ್ರು ಅನ್ನುವಂಥ ಕಾರಣಕ್ಕಾಗಿ ಅವ್ರನ್ನ ಕೊಲೆ ಮಾಡುವಂಥ ಹಂತಕ್ಕೆ ಹೋಗಿದ್ದು ಯಾಕೆಂದರೆ ತಂದೆ ತಾಯಿಗೆ ಆ ಹಕ್ಕಿರೋದಿಲ್ವ ಮಕ್ಕಳಿಗೆ ಬುದ್ಧಿವಾದ ಹೇಳಕ್ಕೆ? ಹೇಮಕುಮಾರ್, ಇತ್ತೀಚಿನ ದಿನಮಾನಗಳಲ್ಲಿ ಈ ಮನುಷ್ಯರ ಮನಸ್ಥಿತಿ ಅನ್ನೋದೇನಿದೆ ಅದು ಬದಲಾಗ್ತಾ ಇರುವಂತ ಬದಲಾದಂತಹ ಜೀವನ ಶೈಲಿ ಆಗಿರ್ಬೋದು, ಇದಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಈಗ ಸದ್ಯಕ್ಕೆ ಚಿಕ್ಕ ಮಕ್ಕಳು ಕೂಡ ಓದ್ಕೊಂತ ಬೈದ್ರು ಕೂಡ ಬೇರೆ ತರ ಬಿಹೇವ್ ಮಾಡುವಂಥದ್ದು, ಮನೆ ಬಿಟ್ಟು ಹೋಗುವಂಥದ್ದು, ಎಲ್ಲಾ ರೀತಿಯಾದಂತಹ ಪ್ರಕರಣಗಳನ್ನ ನಾವು ನೋಡ್ತಾ ಇರ್ತೀವಿ. ಈಗ ಸದ್ಯಕ್ಕೆ ತಂದೆ ತಾಯಿ ಬುದ್ಧಿವಾದ ಹೇಳಿದ್ರು, ಕೆಲಸಕ್ಕೆ ಹೋಗುವಂತ ಹೇಳಿದ್ರು ಅಂತ ಬೈದ್ರು ಅಂತ ಹೇಳ್ಬಿಟ್ಟು ಈಗ ಈ ಆರೋಪಿ ಏನಿದ್ದಾನೆ ಈತ ಬರ್ಬರವಾಗಿ ತಂದೆ ತಾಯಿಯನ್ನೇ ಹತ್ಯೆ ಮಾಡಿಬಿಟ್ಟಿದ್ದಾನೆ. ಅಂದ್ರೆ ಈ ಶ್ಯಾಮಲಾ ಭಟ್ 55 ವರ್ಷ ದಂತವೈದ್ಯ ಆಗಿರ್ತಾರೆ ಮತ್ತು ನವೀನ್ ಚಂದ್ರ ಭಟ್ ಅವರು ನೇವಿಲಿ ಕ್ಯಾಪ್ಟನ್ ಆಗಿ ನಿವೃತ್ತಿಯಾಗಿ ಬಂದಿರ್ತಾರೆ, 60 ವರ್ಷ ಅವರಿಗೆ. ಇವರನ್ನ ಈತ ನಿನ್ನೆ ಬೆಳಗ್ಗೆ ಒಂದು 8:15 ಸುಮಾರಿಗೆ ಇಬ್ರಿಗೂ ಕೂಡ ಚಾಕು ಇರಿತಾನೆ. ಅದಾದ್ಮೇಲೆ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ. ಈಗಾಗಲೇ ಆರೋಪಿಯನ್ನ ಬಂಧಿಸಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದೊಂದು ಭಾಗ. ಮತ್ತು ವಿಚಾರಣೆಯ ಸಂದರ್ಭದಲ್ಲಿ ಈತನೇ ಬಾಯಿ ಬಿಟ್ಟಿರುವಂತಹ ವಿಷಯ ಏನು ಅಂತಂದ್ರೆ, ತಂದೆ ತಾಯಿ ನನಗೆ ಬೈತಾ ಇದ್ರು. ಅಂದ್ರೆ ಒಬ್ಬಳು ಮಗಳು ಅಮೆರಿಕಾದಲ್ಲಿದ್ದಾಳೆ, ನೀನ್ ನೋಡಿದ್ರೆ ಸರಿಯಾಗಿ ಕೆಲ್ಸಕ್ಕೆ ಹೋಗಲ್ಲ, ನಮ್ ಮರ್ಯಾದೆ ತೆಗಿತಾ ಇದೀಯಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಬೈತಾ ಇದ್ರು. ಮತ್ತು ನಾನು ಯಾವಾಗ ಹಣ ಕೇಳಿದ್ರು ಕೂಡ ನನಗೆ ಕೊಡ್ತಾ ಇರ್ಲಿಲ್ಲ. ಹೀಗಾಗಿ ನಾನು ಈ ರೀತಿಯಾದ ಕೆಲಸ ಮಾಡಿದ್ದೇನೆ ಅನ್ನೋ ಒಂದು ಅಂಗಲಲ್ಲಿ ಈತ ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿರ್ತಾರೆ. ಅಂದ್ರೆ 4 ಲಕ್ಷ ಹಣ ಕೇಳಿದಂತೆ, ಅದು ಕೊಡ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈತ ಈ ರೀತಿಯಾಗಿ ಚುಚ್ಚಿ ಕೊಲೆ ಮಾಡಿರುವಂತದ್ದು. ಅದೇ ರೀತಿಯಾಗಿ ನನ್ನ ತಾಯಿ ನನಗೆ ಹಾಲಲ್ಲಿ ನಿದ್ದೆ ಮಾತ್ರೆ ಹಾಕಿ ಕೊಡ್ತಾ ಇದ್ರು ಮತ್ತು ಕೆಲ್ಸಕ್ಕೆ ಹೋಗಲ್ಲ ಅಂತ ಅಪ್ಪ ಯಾವಾಗ್ಲೂ ಬೈತಾ ಇದ್ರು. ಈ ಹಿನ್ನೆಲೆಯಲ್ಲಿ ನಾನು ಕೊಲೆ ಮಾಡಿದ್ದೇನೆ ಅನ್ನೋ ಒಂದು ಅಂಗಲಲ್ಲಿ ಈತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ HAL ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಇನ್ನು ಈ ರೋಹನ್ನ ಈ ಒಂದು ಕೃತ್ಯಕ್ಕೆ ಸ್ಥಳೀಯರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಅದಕ್ಕೆ ತನಿಖೆಯನ್ನ ಪೊಲೀಸರು ಮುಂದುವರಿಸ್ತಾ ಇರುವಂತದ್ದು. ಹೇಮಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೇಕಂತೆ ಹೇಳ್ತಾರೆ.